ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಸಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಾ ಇದೆ. ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಸಭೆ ಸಿಡಿಎಸ್ ಜೊತೆ ಸಭೆ ನಡೆಸಿದ್ದಾರೆ. ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಜಯಪ್ರಕಾಶ್ ಹೇಳಿದ ಹಾಗೆ ಉಗ್ರ ದಾಳಿ ಬಳಿಕ ಈಗ ಪಹಲ್ಗಾಮ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಕಾರ್ಯಾಚರಣೆ ಕೂಡ ಸಾಗಿದೆ. ಸೇನಾ ಕಾರ್ಯಾಚರಣೆ, ಗಡಿಯಲ್ಲಿ ಭದ್ರತೆ ಬಹಳ ಜೋರಾಗಿದೆ. ಆಯ್ತಲ್ಲ, ಎಲ್ಲದರ ಮಧ್ಯೆ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಉಗ್ರರ ರಣಬೇಟೆ. ಇವರು ಮೀಟಿಂಗ್ ಆಗ್ತಾ ಇದೆ, ಅಲ್ಲಿ ಕೆಲಸಗಳಾಗ್ತಾ ಇದೆ. 3 ಸ್ಟೈಲ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಒಂದು ಏನಂತಂದ್ರೆ, ಒಂದು ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ರಾಜತಾಂತ್ರಿಕವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ಏನ್ ಬೇಕು ಅಂತ ಅಡಿಡಲಾಗ್ತಾ ಇದೆ. ಆಮೇಲೆ ಅಲ್ಲಿ ಅವರ ಕೆಲಸಗಳು ಸಾಗ್ತಾನೆ ಇದೆ, ಕೆಲಸ ಮಾಡ್ತಾನೆ ಇದ್ದಾರೆ. ಉತ್ತರ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಸೇನಾ ರಣಬೇಟೆ ಮುಂದುವರೆದಿದೆ. ಬಂಡಿಪೋರ, ಕುಪ್ವಾರದಲ್ಲಿ ಪೊಲೀಸ್ ರೇಡ್ ಆಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರು ಮೆಗಾ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಇನ್ನಷ್ಟು ತನಿಖೆ, ಎನ್ಐಎ ತನಿಖೆ ಕೂಡ ತೀವ್ರಗೊಂಡಿದೆ. ಅಲ್ಲಿ ಪೊಲೀಸ್ ತನಿಖೆ ಕೂಡ ತೀವ್ರಗೊಂಡಿದೆ. ಪೊಲೀಸರು OGW ಆನ್ ಗ್ರೌಂಡ್ ವರ್ಕರ್ಸ್, ಅಲ್ಲಿ ಯಾರು ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದ್ರು ಜನಗಳು, ಅವರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮುಂದುವರೆದಿದೆ. ಈಗಾಗಲೇ 55 ಜನ OGWಗಳನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ತನಿಖೆ ಮಾಡಲಾಗ್ತಾ ಇದೆ. ಸ್ಥಳೀಯರ ಸಹಕಾರ ಇಲ್ಲದೆ, ಅವರಿಗೆ ಏನೂ ತಿಳಿಯದೆ ಆಲ್ ಆಫ್ ಅ ಸಡನ್ ಇದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 1 ತಿಂಗಳಿನಿಂದ ಈ ಉಗ್ರಗಾಮಿಗಳಲ್ಲಿ ಓಡಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, 1 ವಾರದಿಂದ ಯಾಕಂದ್ರೆ ಸ್ಥಳೀಯರ ಸಹಕಾರ ಇಲ್ಲದೆ ಸಾಧ್ಯವೇ ಇಲ್ಲ ಅಂತಂದ್ರೆ ಒಂದು ಚರ್ಚೆಗಳು ಅದೇ. ಈಗ ದುರಂತ ಆದ ನಂತರ ಹೆಲ್ಪ್ ಮಾಡಿದ್ರು, ಓಕೆ ಫೈನ್ ಗುಡ್. ಅದು ಈಗ ನಾನೊಂದು ಮಾತು ಹೇಳ್ತಾ ಇರ್ತೀನಿ. ಸಾಧಾರಣವಾಗಿ ಕೆಲವರದೊಂದು ಕಂಪ್ಲೇಂಟ್ ಇರುತ್ತೆ ರಿಕ್ಷಾ ಡ್ರೈವರ್ಗಳ ಮೇಲೆ, ಏನಂತಂದ್ರೆ ಡಬಲ್ ತೆಗಿತಾರೆ ರೇಟು, ಟ್ರಿಪಲ್ ತೆಗಿತಾರೆ ಅಂತೇಳಿ. ಈ ತರ ಯಾರೆಲ್ಲ ಕಂಪ್ಲೇಂಟ್ ಮಾಡಿದಾಗ ನಾನು ಬೈತಾ ಇರ್ತೀನಿ, ಅಲ್ರಿ ನೀವು ರಿಕ್ಷಾ ಡ್ರೈವರ್ಗಳನ್ನ ಬೈತೀರಿ, ಡಬಲ್ ತೆಗಿತಾರೆ, ಟ್ರಿಪಲ್ ತೆಗಿತಾರೆ ಅಂತ. ಒಂದು ಉದಾಹರಣೆ ಕೊಡಿ ನನಗೆ. ಯಾವ್ದಾದ್ರು ಒಂದು ರೋಡ್ ಸೈಡ್ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದು ಹುಡುಗನೋ, ಹುಡುಗಿನೋ, ಹಿಂದುವೋ, ಮುಸ್ಲಿಮೋ, ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ, ರಿಕ್ಷಾದಲ್ಲಿ ಫಸ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರ ಗ್ಯಾರಂಟಿ ಇರುತ್ತೆ ಇದು ಸಿಗೋದಿಲ್ಲ ಬಾಡಿಗೆ ಅಂತೇಳಿ. ಹಾಗೇನೆ ಅಲ್ಲಿ ನೀವು ಕರ್ಕೊಂಡು ಹೋಗೋದು ವಿಚಾರ ಅಲ್ಲ, ಕರ್ಕೊಂಡು ಹೋಗ್ತೀರಿ, ಓಕೆ, ಅದು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಮಾಡಬೇಕಾದಂತದ್ದೇ. ಆದರೆ ಆ ದಾಳಿಕೋರರು AK-47 ತಗೊಂಡ್ಬಂದು ಒಂದೊಂದು ವಾರದಿಂದ ಅಲ್ಲಿ ಇದ್ರಲ್ವಾ, ಅವ್ರಿಗೆ ಯಾರೋ ಒಬ್ಬ ಊಟ ಕೊಟ್ಟಿರ್ಬೇಕಲ್ವಾ, ಅವ್ರಿಗೆ ಯಾರೋ ಒಬ್ಬ ಬಾತ್ರೂಮ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ಬೇಕಲ್ಲ, ಅವ್ರಿಗೆ ಯಾರೋ ಒಬ್ಬ ಮಲಗಲಿಕ್ಕೆ ಒಂದು ಜಾಗ ಕೊಟ್ಟಿರ್ಬೇಕಲ್ಲ. ಅಲ್ಲಿ ಕೆಲವು ಸ್ಥಳೀಯರು ಹೇಳಿದಂತ ಮಾತು, ಒಬ್ಬ ಕುದುರೆ ಸವಾರ ಕೇಳ್ತಾನಂತೆ ನಿಮ್ಮನ್ನ, ಎಷ್ಟು ಜನ ಇದೀರಿ, ಹಿಂದೂಗಳ ಜನ ಇದೀರಿ, ಮುಸ್ಲಿಮರ ಜನ ಇದೀರಿ, ಈಗೆಲ್ಲ ಕೇಳ್ತಾ ಇದ್ದಂತೆ, ಎಷ್ಟು ಜನ ಬಂದಿದ್ದೀರಿ ಅಂದ್ರೆ ಸ್ಥಳೀಯರು ಅದಕ್ಕೆ ಸಪೋರ್ಟ್ ಮಾಡದೆ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗಲೂ ಹೇಳ್ತಾ ಇದ್ದೀನಿ. ಯಾರೆಲ್ಲ ಭಾರತದ ಪರವಾಗಿ ನಿಂತಿದ್ದಾರೆ ಸ್ಥಳೀಯರು, ಅವರಿಗೆ ಸಲ್ಯೂಟ್. ಯಾರು ಭಾರತದ ವಿರುದ್ಧ ನಿಂತಿದ್ದಾರೆ ಅವರಿಗೆ ಕಾದಿದೆ ಬುಲೆಟ್. ಅಷ್ಟೇ ನಾವು ಹೇಳಲಿಕ್ಕಿರುವಂತದ್ದು, ಬೇರೇನಿಲ್ಲ. ನೆಕ್ಸ್ಟ್ ಸ್ಟೋರಿ ತಗೊಳ್ಳಿ. ಇನ್ನು ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ವೀಕ್ಷಕರೇ, ಈಗಲೂ ಹೇಳ್ತೀನಿ, ನೀವು ಗೂಗಲ್ ತೆಗೆದು ನೋಡಿ, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುವಂತ ರಾಷ್ಟ್ರ ಆರ್ಥಿಕತೆ ಅಂತ ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಅದು ಭಾರತ ಅಂತ ಬರುತ್ತೆ. ವಿಶ್ವದಲ್ಲಿ ಅತ್ಯಧಿಕ ಭಯೋತ್ಪಾದನೆಯನ್ನ ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಸಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಾ ಇದೆ. ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಸಭೆ ಸಿಡಿಎಸ್ ಜೊತೆ ಸಭೆ ನಡೆಸಿದ್ದಾರೆ. ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಜಯಪ್ರಕಾಶ್ ಹೇಳಿದ ಹಾಗೆ ಉಗ್ರ ದಾಳಿ ಬಳಿಕ ಈಗ ಪಹಲ್ಗಾಮ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಕಾರ್ಯಾಚರಣೆ ಕೂಡ ಸಾಗಿದೆ. ಸೇನಾ ಕಾರ್ಯಾಚರಣೆ, ಗಡಿಯಲ್ಲಿ ಭದ್ರತೆ ಬಹಳ ಜೋರಾಗಿದೆ. ಆಯ್ತಲ್ಲ, ಎಲ್ಲದರ ಮಧ್ಯೆ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಉಗ್ರರ ರಣಬೇಟೆ. ಇವರು ಮೀಟಿಂಗ್ ಆಗ್ತಾ ಇದೆ, ಅಲ್ಲಿ ಕೆಲಸಗಳಾಗ್ತಾ ಇದೆ. 3 ಸ್ಟೈಲ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಒಂದು ಏನಂತಂದ್ರೆ, ಒಂದು ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ರಾಜತಾಂತ್ರಿಕವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ಏನ್ ಬೇಕು ಅಂತ ಅಡಿಡಲಾಗ್ತಾ ಇದೆ. ಆಮೇಲೆ ಅಲ್ಲಿ ಅವರ ಕೆಲಸಗಳು ಸಾಗ್ತಾನೆ ಇದೆ, ಕೆಲಸ ಮಾಡ್ತಾನೆ ಇದ್ದಾರೆ. ಉತ್ತರ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಸೇನಾ ರಣಬೇಟೆ ಮುಂದುವರೆದಿದೆ. ಬಂಡಿಪೋರ, ಕುಪ್ವಾರದಲ್ಲಿ ಪೊಲೀಸ್ ರೇಡ್ ಆಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರು ಮೆಗಾ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಇನ್ನಷ್ಟು ತನಿಖೆ, ಎನ್ಐಎ ತನಿಖೆ ಕೂಡ ತೀವ್ರಗೊಂಡಿದೆ. ಅಲ್ಲಿ ಪೊಲೀಸ್ ತನಿಖೆ ಕೂಡ ತೀವ್ರಗೊಂಡಿದೆ. ಪೊಲೀಸರು
OGW ಆನ್ ಗ್ರೌಂಡ್ ವರ್ಕರ್ಸ್, ಅಲ್ಲಿ ಯಾರು ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದ್ರು ಜನಗಳು, ಅವರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮುಂದುವರೆದಿದೆ. ಈಗಾಗಲೇ 55 ಜನ OGWಗಳನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ತನಿಖೆ ಮಾಡಲಾಗ್ತಾ ಇದೆ. ಸ್ಥಳೀಯರ ಸಹಕಾರ ಇಲ್ಲದೆ, ಅವರಿಗೆ ಏನೂ ತಿಳಿಯದೆ ಆಲ್ ಆಫ್ ಅ ಸಡನ್ ಇದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸುಮಾರು ಒಂದು ತಿಂಗಳಿನಿಂದ ಈ ಉಗ್ರಗಾಮಿಗಳಲ್ಲಿ ಓಡಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವಾರದಿಂದ ಯಾಕಂದ್ರೆ ಸ್ಥಳೀಯರ ಸಹಕಾರ ಇಲ್ಲದೆ ಸಾಧ್ಯವೇ ಇಲ್ಲ ಅಂತಂದ್ರೆ ಒಂದು ಚರ್ಚೆಗಳು ಅದೇ. ಈಗ ದುರಂತ ಆದ ನಂತರ ಹೆಲ್ಪ್ ಮಾಡಿದ್ರು, ಓಕೆ ಫೈನ್ ಗುಡ್. ಅದು ಈಗ ನಾನೊಂದು ಮಾತು ಹೇಳ್ತಾ ಇರ್ತೀನಿ. ಸಾಧಾರಣವಾಗಿ ಕೆಲವರದೊಂದು ಕಂಪ್ಲೇಂಟ್ ಇರುತ್ತೆ ರಿಕ್ಷಾ ಡ್ರೈವರ್ಗಳ ಮೇಲೆ, ಏನಂತಂದ್ರೆ ಡಬಲ್ ತೆಗಿತಾರೆ ರೇಟು, ಟ್ರಿಪಲ್ ತೆಗಿತಾರೆ ಅಂತೇಳಿ. ಈ ತರ ಯಾರೆಲ್ಲ ಕಂಪ್ಲೇಂಟ್ ಮಾಡಿದಾಗ ನಾನು ಬೈತಾ ಇರ್ತೀನಿ, ಅಲ್ರಿ ನೀವು ರಿಕ್ಷಾ ಡ್ರೈವರ್ಗಳನ್ನ ಬೈತೀರಿ ಡಬಲ್ ತೆಗಿತಾರೆ ಟ್ರಿಪಲ್ ತೆಗಿತಾರೆ ಅಂತ. ಒಂದು ಉದಾಹರಣೆ ಕೊಡಿ ನನಗೆ. ಯಾವ್ದಾದ್ರು ಒಂದು ರೋಡ್ ಸೈಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದು ಹುಡುಗನೋ ಹುಡುಗಿನೋ ಹಿಂದುವೋ ಮುಸ್ಲಿಮೋ ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ, ರಿಕ್ಷಾದಲ್ಲಿ ಫಸ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರ ಗ್ಯಾರಂಟಿ ಇರುತ್ತೆ ಇದು ಸಿಗೋದಿಲ್ಲ ಬಾಡಿಗೆ ಅಂತೇಳಿ. ಹಾಗೇನೆ ಅಲ್ಲಿ ನೀವು ಕರ್ಕೊಂಡು ಹೋಗೋದು ವಿಚಾರ ಅಲ್ಲ, ಕರ್ಕೊಂಡು ಹೋಗ್ತೀರಿ, ಓಕೆ ಅದು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಮಾಡಬೇಕಾದಂತದ್ದೇ. ಆದರೆ ಆ ದಾಳಿಕೋರರು AK-47 ತಗೊಂಡ್ಬಂದು ಒಂದೊಂದು ವಾರದಿಂದ ಅಲ್ಲಿ ಇದ್ರಲ್ವಾ, ಅವ್ರಿಗೆ ಯಾರೋ ಒಬ್ಬ ಊಟ ಕೊಟ್ಟಿರ್ಬೇಕಲ್ವಾ, ಅವ್ರಿಗೆ ಯಾರೋ ಒಬ್ಬ ಬಾತ್ರೂಮ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ಬೇಕಲ್ಲ, ಅವ್ರಿಗೆ ಯಾರೋ ಒಬ್ಬ ಮಲಗಲಿಕ್ಕೆ ಒಂದು ಜಾಗ ಕೊಟ್ಟಿರ್ಬೇಕಲ್ಲ. ಅಲ್ಲಿ ಕೆಲವು ಸ್ಥಳೀಯರು ಹೇಳಿದಂತ ಮಾತು, ಒಬ್ಬ ಕುದುರೆ ಸವಾರ ಕೇಳ್ತಾನಂತೆ, ನಿಮ್ಮನ್ನ ಎಷ್ಟು ಜನ ಇದೀರಿ, ಹಿಂದೂಗಳ ಎಷ್ಟು ಜನ ಇದೀರಿ, ಮುಸ್ಲಿಮರ ಎಷ್ಟು ಜನ ಇದೀರಿ, ಈಗೆಲ್ಲ ಕೇಳ್ತಾ ಇದ್ದಂತೆ, ಎಷ್ಟು ಜನ ಬಂದಿದ್ದೀರಿ ಅಂದ್ರೆ ಸ್ಥಳೀಯರು ಅದಕ್ಕೆ ಸಪೋರ್ಟ್ ಮಾಡದೆ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗಲೂ ಹೇಳ್ತಾ ಇದ್ದೀನಿ. ಯಾರೆಲ್ಲ ಭಾರತದ ಪರವಾಗಿ ನಿಂತಿದ್ದಾರೆ ಸ್ಥಳೀಯರು, ಅವರಿಗೆ ಸಲ್ಯೂಟ್. ನಿಜ. ಯಾರು ಭಾರತದ ವಿರುದ್ಧ ನಿಂತಿದ್ದಾರೆ ಅವರಿಗೆ ಕಾದಿದೆ ಬುಲೆಟ್. ಅಷ್ಟೇ ನಾವು ಹೇಳಲಿಕ್ಕಿರುವಂತದ್ದು, ಬೇರೇನಿಲ್ಲ. ನೆಕ್ಸ್ಟ್ ಸ್ಟೋರಿ ತಗೊಳ್ಳಿ. ಇನ್ನು ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ವೀಕ್ಷಕರೇ, ಈಗಲೂ ಹೇಳ್ತೀನಿ, ನೀವು ಗೂಗಲ್ ತೆಗೆದು ನೋಡಿ, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುವಂತ ರಾಷ್ಟ್ರ ಆರ್ಥಿಕತೆ ಅಂತ ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಅದು ಭಾರತ ಅಂತ ಬರುತ್ತೆ. ವಿಶ್ವದಲ್ಲಿ ಅತ್ಯಧಿಕ ಭಯೋತ್ಪಾದನೆಯನ್ನ ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಸಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಾ ಇದೆ. ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಸಭೆ, ಸಿಡಿಎಸ್ ಜೊತೆ ಸಭೆ ನಡೆಸಿದ್ದಾರೆ. ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದ ಹಾಗೆ ಉಗ್ರ ದಾಳಿ ಬಳಿಕ ಈಗ ಪಹಲ್ಗಾಮ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಕಾರ್ಯಾಚರಣೆ ಕೂಡ ಸಾಗಿದೆ. ಸೇನಾ ಕಾರ್ಯಾಚರಣೆ, ಗಡಿಯಲ್ಲಿ ಭದ್ರತೆ ಬಹಳ ಜೋರಾಗಿದೆ. ಆಯ್ತಲ್ಲ, ಎಲ್ಲದರ ಮಧ್ಯೆ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಉಗ್ರರ ರಣಬೇಟೆ. ಇವರು ಮೀಟಿಂಗ್ ಆಗ್ತಾ ಇದೆ, ಅಲ್ಲಿ ಕೆಲಸಗಳಾಗ್ತಾ ಇದೆ. 3 ಸ್ಟೈಲ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಒಂದು ಏನಂತಂದ್ರೆ, ಒಂದು ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ರಾಜತಾಂತ್ರಿಕವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ಏನ್ ಬೇಕು ಅಂತ ಅಡಿಡಲಾಗ್ತಾ ಇದೆ. ಆಮೇಲೆ ಅಲ್ಲಿ ಅವರ ಕೆಲಸಗಳು ಸಾಗ್ತಾನೆ ಇದೆ, ಅವ್ರ ಕೆಲಸ ಮಾಡ್ತಾನೆ ಇದ್ದಾರೆ. ಉತ್ತರ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಸೇನಾ ರಣಬೇಟೆ ಮುಂದುವರೆದಿದೆ. ಬಂಡಿಪೋರಾ ಕುಪ್ವಾರದಲ್ಲಿ ಪೊಲೀಸ್ ರೇಡ್ ಆಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರು ಮೆಗಾ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಇನ್ನಷ್ಟು ತನಿಖೆ, ಎನ್ಐಎ ತನಿಖೆ ಕೂಡ ತೀವ್ರಗೊಂಡಿದೆ. ಅಲ್ಲಿ ಪೊಲೀಸ್ ತನಿಖೆ ಕೂಡ ತೀವ್ರಗೊಂಡಿದೆ. ಪೊಲೀಸರು OGW ಆನ್ ಗ್ರೌಂಡ್ ವರ್ಕರ್ಸ್, ಅಲ್ಲಿ ಯಾರು ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದ್ರು ಜನಗಳು, ಅವರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮುಂದುವರೆದಿದೆ. ಈಗಾಗಲೇ 55 ಜನ OGWಗಳನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ತನಿಖೆ ಮಾಡಲಾಗ್ತಾ ಇದೆ. ಸ್ಥಳೀಯರ ಸಹಕಾರ ಇಲ್ಲದೆ, ಅವರಿಗೆ ಏನೂ ತಿಳಿಯದೆ ಆಲ್ ಆಫ್ ಅ ಸಡನ್ ಇದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸುಮಾರು ಒಂದು ತಿಂಗಳಿನಿಂದ ಈ ಉಗ್ರಗಾಮಿಗಳಲ್ಲಿ ಓಡಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವಾರದಿಂದ ಯಾಕಂದ್ರೆ ಸ್ಥಳೀಯರ ಸಹಕಾರ ಇಲ್ಲದೆ ಸಾಧ್ಯವೇ ಇಲ್ಲ ಅಂತಂದ್ರೆ ಒಂದು ಚರ್ಚೆಗಳು ಅದೇ. ಈಗ ದುರಂತ ಆದ ನಂತರ ಹೆಲ್ಪ್ ಮಾಡಿದ್ರು, ಓಕೆ ಫೈನ್ ಗುಡ್. ಅದು ಈಗ ನಾನೊಂದು ಮಾತು ಹೇಳ್ತಾ ಇರ್ತೀನಿ. ಸಾಧಾರಣವಾಗಿ ಕೆಲವರದೊಂದು ಕಂಪ್ಲೇಂಟ್ ಇರುತ್ತೆ ರಿಕ್ಷಾ ಡ್ರೈವರ್ಗಳ ಮೇಲೆ, ಏನಂತಂದ್ರೆ ಡಬಲ್ ತೆಗಿತಾರೆ ರೇಟು, ಟ್ರಿಪಲ್ ತೆಗಿತಾರೆ ಅಂತೇಳಿ. ಈ ತರ ಯಾರೆಲ್ಲ ಕಂಪ್ಲೇಂಟ್ ಮಾಡಿದಾಗ ನಾನು ಬೈತಾ ಇರ್ತೀನಿ, ಅಲ್ರಿ ನೀವು ರಿಕ್ಷಾ ಡ್ರೈವರ್ಗಳನ್ನ ಬೈತೀರಿ ಡಬಲ್ ತೆಗಿತಾರೆ ಟ್ರಿಪಲ್ ತೆಗಿತಾರೆ ಅಂತ. ಒಂದು ಉದಾಹರಣೆ ಕೊಡಿ ನನಗೆ. ಯಾವ್ದಾದ್ರು ಒಂದು ರೋಡ್ ಸೈಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದು ಹುಡುಗನೋ ಹುಡುಗಿನೋ ಹಿಂದುವೋ ಮುಸ್ಲಿಮೋ ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ, ರಿಕ್ಷಾದಲ್ಲಿ ಫಸ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರ ಗ್ಯಾರಂಟಿ ಇರುತ್ತೆ ಇದು ಸಿಗೋದಿಲ್ಲ ಬಾಡಿಗೆ ಅಂತೇಳಿ. ಹಾಗೇನೆ ಅಲ್ಲಿ ನೀವು ಕರ್ಕೊಂಡು ಹೋಗೋದು ವಿಚಾರ ಅಲ್ಲ, ಕರ್ಕೊಂಡು ಹೋಗ್ತೀರಿ, ಓಕೆ ಅದು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಮಾಡಬೇಕಾದಂತದ್ದೇ. ಆದರೆ ಆ ದಾಳಿಕೋರರು AK-47 ತಗೊಂಡ್ಬಂದು ಒಂದೊಂದು ವಾರದಿಂದ ಅಲ್ಲಿ ಇದ್ರಲ್ವಾ, ಅವ್ರಿಗೆ ಯಾರೋ ಒಬ್ಬ ಊಟ ಕೊಟ್ಟಿರ್ಬೇಕಲ್ವಾ,
ಅವ್ರಿಗೆ ಯಾರೋ ಒಬ್ಬ ಬಾತ್ರೂಮ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ಬೇಕಲ್ಲ, ಅವ್ರಿಗೆ ಯಾರೋ ಒಬ್ಬ ಮಲಗಲಿಕ್ಕೆ ಒಂದು ಜಾಗ ಕೊಟ್ಟಿರ್ಬೇಕಲ್ಲ. ಅಲ್ಲಿ ಕೆಲವು ಸ್ಥಳೀಯರು ಹೇಳಿದಂತ ಮಾತು, ಒಬ್ಬ ಕುದುರೆ ಸವಾರ ಕೇಳ್ತಾನಂತೆ, ನಿಮ್ಮನ್ನ ಎಷ್ಟು ಜನ ಇದೀರಿ, ಹಿಂದೂಗಳ ಜನ ಇದೀರಿ, ಮುಸ್ಲಿಮರ ಜನ ಇದೀರಿ, ಈಗೆಲ್ಲ ಕೇಳ್ತಾ ಇದ್ದಂತೆ, ಎಷ್ಟು ಜನ ಬಂದಿದ್ದೀರಿ ಅಂದ್ರೆ ಸ್ಥಳೀಯರು ಅದಕ್ಕೆ ಸಪೋರ್ಟ್ ಮಾಡದೆ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗಲೂ ಹೇಳ್ತಾ ಇದ್ದೀನಿ. ಯಾರೆಲ್ಲ ಭಾರತದ ಪರವಾಗಿ ನಿಂತಿದ್ದಾರೆ ಸ್ಥಳೀಯರು, ಅವರಿಗೆ ಸಲ್ಯೂಟ್. ನಿಜ. ಯಾರು ಭಾರತದ ವಿರುದ್ಧ ನಿಂತಿದ್ದಾರೆ ಅವರಿಗೆ ಕಾದಿದೆ ಬುಲೆಟ್. ಅಷ್ಟೇ ನಾವು ಹೇಳಲಿಕ್ಕಿರುವಂತದ್ದು, ಬೇರೇನಿಲ್ಲ. ನೆಕ್ಸ್ಟ್ ಸ್ಟೋರಿ ತಗೊಳ್ಳಿ. ಇನ್ನು ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ವೀಕ್ಷಕರೇ, ಈಗಲೂ ಹೇಳ್ತೀನಿ, ನೀವು ಗೂಗಲ್ ತೆಗೆದು ನೋಡಿ, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುವಂತ ರಾಷ್ಟ್ರ ಆರ್ಥಿಕತೆ ಅಂತ ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಅದು ಭಾರತ ಅಂತ ಬರುತ್ತೆ. ವಿಶ್ವದಲ್ಲಿ ಅತ್ಯಧಿಕ ಭಯೋತ್ಪಾದನೆಯನ್ನ